ರಾಮ್ ಫೋನನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ತನ್ನ ಅತ್ತೆ ಅಷ್ಟೊಂದು ಕೂಲಾಗಿ ಮಾತಾಡ್ತಿರೋದು ನೋಡಿ ತನಗೆ ಬರ್ತಿದ್ದ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ ಕೇಳ್ದ. ಅತ್ತೆ, ನಿನ್ನ ಜೊತೆ ನಾನು ಕೆಲವು ವಿಷಯಗಳನ್ನ ಮಾತಾಡಬೇಕು. ತುಳಸಿ ಹೇಳ್ಕಂದ, ಏನದು ಅಂತ ಕೇಳಿದ್ರು ರಾಮ್ ನೇರವಾಗಿ ಪ್ರಶ್ನಿಸೋದಕ್ಕೆ. ನೀನು ನನಗೆ ಮದುವೆ ಮಾಡಿಸ್ದೆ, ಅದು ಕೂಡ ಬಲವಂತವಾಗಿ. ಹೇಗಾದರೂ ಸರಿ ನಾನು ತಕ್ಷಣ ಮದುವೆ ಮಾಡ್ಕೊಳ್ಬೇಕು ಅಂತ ಆಟ ಹಿಡಿದೆ. ಯಾರೋ ಪೇಪರ್ನಲ್ಲಿ ಏನೋ ಬರೆದ್ರು ಅಂತ ನೀನು ಪಟ್ಟು ಹಿಡಿದು ನನಗೆ ಮದುವೆ ಮಾಡಿಸ್ದೆ. ಓಕೆ, ಮದುವೆ ಅಂತೂ ಆಗೋಯ್ತು. ಆದರೆ ನನಗೆ ಅರ್ಥ ಆಗ್ತಿಲ್ಲ, ಈ ಹುಡುಗಿ ನಿನಗೆ ಹೇಗೆ ಗೊತ್ತು? ನನಗೆ ಈ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕಂತ ನಿನಗೆ ಯಾಕೆ ಅನ್ನಿಸ್ತು? ನಿಜಕ್ಕೂ ಈ ಸೀತಾ ಯಾರು? ನೀನು ಹೇಗೆ ಅವಳನ್ನ ರೀಚ್ ಆದೆ? ಎಲ್ಲವೂ ತುಂಬ ಗಡಿಬಿಡಿಯಾಗೋಯ್ತು. ಅದಕ್ಕೆ ಈಗ ಕೇಳ್ತಿದ್ದೀನಿ, ಹೇಳುತ್ತೆ. ನೀನಿರೋ ಬ್ಯುಸಿ ಶೆಡ್ಯೂಲ್ಗೆ ಎಲ್ಲೋ ಆರ್ಫನೇಜಲ್ಲಿರೋ ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡಿ ನನಗೆ ಮದುವೆ ಮಾಡೋದು ಎಂಬುದು ತುಂಬ ದೊಡ್ಡ ವಿಷಯ. ಅದಕ್ಕೆ ಕೇಳ್ತಿದ್ದೀನಿ, ಅಷ್ಟೊಂದು ಸಮಯ ನಿನಗೆ ಎಲ್ಲಿ ಸಿಕ್ತು? ಸಡನ್ನಾಗಿ ರಾಮ್ ತನ್ನ ಹೆಂಡತಿ ಬಗ್ಗೆ ಕೇಳ್ತಿರೋದು ನೋಡಿ ತುಳಸಿ ಸ್ವಲ್ಪ ತಡಬಡಾಯಿಸ್ಬಿಟ್ರು. ಆದರೂ ಬಿಸ್ನೆಸ್ ವುಮೆನ್ ಅಲ್ವಾ, ತಕ್ಷಣ ಸರಿದೂಗಿಸ್ಕೊಂಡ್ಲು. ಅದಕ್ಕೆ ಸಿಂಪಲಾಗಿ ಆನ್ಸರ್ ಮಾಡಿದ್ಲು, ನಿನ್ನ ಮದುವೆ ಹೇಗಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೆ ರಾಮ್. ಸರಿಯಾಗಿ ಅದೇ ಸಮಯದಲ್ಲಿ ನನ್ನ ಬಿಸ್ನೆಸ್ ಡೀಲ್ ವಿಷಯವಾಗಿ ಇಂಡಿಯಾಕ್ಕೆ ನಾನು ಬಂದಿದ್ದೆ. ಅಲ್ಲಿ ಯಾವುದೋ ಸ್ಟೇಡಿಯಂನಲ್ಲಿ ಮ್ಯೂಸಿಕ್ ಕಾರ್ಯಕ್ರಮ ನಡೀತಿದೆ ಅಂತ ಸ್ಪೆಷಲ್ ಗೆಸ್ಟಾಗಿ ಬರೋದಕ್ಕೆ ನನ್ನನ್ನು ಕರೆದ್ರು. ಇಂಟ್ರೆಸ್ಟ್ ಇಲ್ದಿದ್ರು ಸ್ವಲ್ಪ ಟೈಮ್ ಸಿಕ್ಕಿದ್ದಕ್ಕೆ ಹೋದೆ. ಅಲ್ಲಿ ಸ್ಟೇಜ್ ಮೇಲೆ ನಿನ್ನ ಹೆಂಡತಿ ತುಂಬ ಚೆನ್ನಾಗಿ ವೀಣೆ ಬಾರಿಸ್ತಾ ಸುಂದರವಾಗಿ ಆಡ್ತಿದ್ಲು. ಅದು ನಿನ್ನ ಹಾಡು ರಾಮ ಅಂತ ಆಡ್ತಿದ್ಲು. ನನಗೆ ಎಷ್ಟು ಇಷ್ಟ ಆಯಿತು ಅವಳ ಧ್ವನಿ, ಹಾಗೆ ಅವಳ ಅಂದ ಕೂಡ ತುಂಬ ಇಷ್ಟ ಆಗೋಯ್ತು ನನಗೆ. ನಿನಗೆ ಎಲ್ಲ ವಿಧದಲ್ಲೂ ತಕ್ಕ ಜೋಡಿ ಅಂತ ಅನ್ನಿಸ್ತು ನನಗೆ. ತಕ್ಷಣ ಅವಳ ಬಗ್ಗೆ ಎಲ್ಲ ವಿವರವನ್ನು ತಿಳ್ಕೊಂಡೆ. ಅವಳೊಬ್ಬ ಅನಾಥೆ, ಯಾರೂ ಇಲ್ಲ ಅಂಥ ಹುಡುಗಿಯನ್ನು ನೀನು ಮದುವೆ ಆದರೆ ನಿನಗೆ ಕೋಪ ಬಂದು ಬೈದರು, ಕಂಟ್ರೋಲ್ ತಪ್ಪು ಹೊಡೆದ್ರು ಕೇಳೋರು ಅಂತ ಯಾರೂ ಇರೋದಿಲ್ಲ. ಹೇಳಿದ್ನಲ್ಲ, ಅದೊಂದು ಅನಾಥೆ. ನಿನ್ನನ್ನು ನಿಜವಾಗ್ಲೂ ಯಾವತ್ತೂ ತೊಂದರೆಗೆ ಸಿಲುಕಿಸೋದೇ ಇಲ್ಲ. ನೀನು ಏನು ಹೇಳಿದ್ರೆ ಅದಕ್ಕೆ ತಲೆ ಆಡಿಸುತ್ತೆ. ನೀನು ಹೇಳಿಕೆಗೆ ತಕ್ಕಂತೆ ಇರುತ್ತೆ. ಹೇಳಬೇಕಂದ್ರೆ ಅವಳಿಗೆ ಇನ್ನೊಂದು ಆಪ್ಷನ್ನೇ ಇಲ್ವಲ್ಲ. ಅನಾಥಿಯಾಗಿ ಇಷ್ಟು ವರ್ಷ ಬದುಕಿದಾಳೆ, ಇಂಥ ದೊಡ್ಡ ವ್ಯಕ್ತಿಗೆ ಹೆಂಡತಿ ಆದಮೇಲೆ ತಲೆ ಬಾಗಿಸಿ ನೀನು ಹೇಳಿದ ಮಾತಿಗೆ ಎದುರು ಮಾತಾಡದೆ ಬಿದ್ದಿರ್ತಾಳೆ. ನಿನಗೆ ಎದುರು ಹೇಳೋ ಅವಕಾಶನೇ ಅದಕ್ಕಿಲ್ಲ. ಅದಕ್ಕೆ ತಕ್ಷಣವೇ ಆರ್ಫನೇಜ್ ಹೆಡ್ ಜೊತೆ ಮಾತಾಡಿದೆ. ಬಿಸ್ನೆಸ್ ಮ್ಯಾನ್ ವಿಜಯ್ ರಾಮ್ ಹೆಂಡತಿಯಾಗಿ ಸೀತಾಗೆ ಅವಕಾಶ ಕೊಡ್ತೀನಿ ಅಂತ ತಕ್ಷಣ ಅಲ್ಲಿನ ಹಿರಿಯರು ಆಶ್ಚರ್ಯಪಟ್ಟರು. ಎಷ್ಟೋ ನಂತರ ಗಡಿಬಿಡಿ ಮಾಡಿ ಆಮೇಲೆ ಓಕೆ ಹೇಳಿದ್ರು. ಆಮೇಲೆ ನಡೆದದ್ದು ನಿನಗೆ ಗೊತ್ತು. ಹುಡುಗಿ ನಿನಗಿಷ್ಟ ಆಗಲಿಲ್ವೇನೋ? ಚೆನ್ನಾಗಿ ಇದ್ದಾಳಲ್ಲ, ಏನಾದರೂ ತೊಂದರೆ ಕೊಡ್ತಿದ್ದಾಳಾ? ನಿನಗೆದ್ರು ಮಾತಾಡ್ತಿಲ್ಲ ತಾನೇ? ನನಗೆ ತಿಳಿದ ಮಟ್ಟಿಗೆ ಅದಕ್ಕೆ ಚಾನ್ಸ್ ಇರೋದಿಲ್ಲ. ಹೇಳಿದ್ನೆಲ್ಲ, ಅದು ಅನಾಥೆ ಅಷ್ಟೇ. ರಾಮ್ಗಂತೂ ಉರಿದು ಹೋಯಿತು. ಇನ್ನು ಸಾಕತ್ತೆ, ಈಗಾಗಲೇ 10 ಬಾರಿ ಅಂದಿದೆಯಾ ಮಾತು. ನನಗಿಷ್ಟ ಆಗಲಿಲ್ಲ. ಅವಳೀಗ ನನ್ನ ಹೆಂಡತಿ. ಅವಳ ಗತಕಾಲ ಏನು, ಗತಕಾಲದಲ್ಲಿ ಹೇಗೆ ಬದುಕಿದ್ಲು ಎಂಬುದು ನನಗೆ ಅನಾವಶ್ಯಕ. ಈಗ ಅವಳು ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಮೆಂಬರ್. ಹಾಗಿರುವಾಗ ಅನಾಥೆ ಅಂತ ನೀನು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗ್ತಿದೆ? ಅವಳು ನಿನಗೆ ಮಗಳಾಗ್ತಾಳೆ. ನೀನಿರಬೇಕಾದ್ರೆ, ಅವಳ ಗಂಡನಾಗಿ ನಾನು ಇರಬೇಕಾದ್ರೆ, ನನ್ನ ಪೇರೆಂಟ್ಸ್ ಮಾವ ಅತ್ತೆ ಆಗಿರಬೇಕಾದ್ರೆ ಅವಳ ಅನಾಥೆ ಖಂಡಿತ ಅಲ್ವಲ್ಲ? ಮತ್ತು ನಿನ್ನ ಮೈಂಡ್ನಲ್ಲಿ ಇನ್ನು ಸೀತಾ ಅನಾಥೆ ಅಂತ ಯಾಕೆ ಅಂದ್ಕೊಳ್ತಿದ್ಯಾ? ನಿಜಕ್ಕೂ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಅಂದರೆ, ಅವಳಿಗೆ ಯಾರು ಇಲ್ದಿದ್ರೆ ಅವಳನ್ನ ಬೈದರೂ ಹೊಡೆದ್ರೂ ಪರವಾಗಿಲ್ವಾ? ಅಂದರೆ ನಿನ್ನ ಪಾಲನೆಯಲ್ಲಿ ಬೆಳೆದ ಈ ರಾಮ್ ಅಷ್ಟೊಂದು ಚೀಪ್ ಮೆಂಟಾಲಿಟಿ ಇರೋನು ಅಂತ ನೀನು ಅಂದ್ಕೊಂಡ್ಬಿಟ್ಟಿದ್ಯಾ? ನನಗೆ ಕೋಪ ಬಂದರೆ ಅರಿಸ್ತೀನಿ ನಿಜ, ಆದರೆ ಎದುರಿಗಿರೋರ ನಿಸ್ಸಹಾಯಕತೆಯನ್ನು ಅವಕಾಶವಾಗಿ ತೆಗೆದುಕೊಂಡು ವರ್ತಿಸುವಂತಹ ನೀಚ ಗುಣ ನನಗಿಲ್ಲ. ಅಂತಹ ಮೈಂಡ್ಸೆಟ್ ಇರೋರು ಅಂದರೆ ನನಗೆ ಅಸಹ್ಯ. ಇನ್ನೆಂದು ಸೀತಾಳನ್ನ ಅನಾಥೆ ಅಂತ ನೀನು ಅನ್ನಬೇಡ. ಅವಳು ಸುಮ್ಮನಿದ್ರು ನಾನು ಸುಮ್ಮನಿರಲ್ಲ. ಅಷ್ಟೇ. ತುಳಸಿ ಶಾಕ್ ಆಗೋದ್ಲು. ರಾಮ್, ನೀನು ನಿನ್ನ ಹೆಂಡತಿಗಾಗಿ ನನ್ನ ಜೊತೆ ಜಗಳ ಆಡ್ತಿದ್ಯಾ? ಸೂಪರ್, ವೆರಿ ನೈಸ್. ನನಗೆ ಬೇಕಾಗಿರೋದು ಕೂಡ ಇದೆ. ನೀನು ಅವಳ ಜೊತೆ ಅಟ್ಯಾಚ್ಮೆಂಟ್, ಪ್ರೀತಿ ಬೆಳೆಸ್ಕೊಂಡು ಮಗುವನ್ನು ಪಡೆದು ಸಂತೋಷವಾಗಿದ್ದರೆ ನನಗೆ ಸಂತೋಷ. ಆದರೆ ಅವಳಿಗಾಗಿ ನೀನು ನನ್ನ ಜೊತೆ ಜಗಳ ಆಡೋಷ್ಟು ಪ್ರೀತಿ ಬೆಳೆಸ್ಕೊಂಡ್ರೆ ಕಷ್ಟ ಆಗುತ್ತೆ ರಾಮ್. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ನಿನಗಿಂತ ದೊಡ್ಡವಳು ನಂಗೆ ಚೆನ್ನಾಗಿ ಗೊತ್ತು. ಮನಸ್ಸಲ್ಲಿ ನಾನು ಏನನ್ನು ಅಂದ್ಕೊಂಡು ಅದನ್ನೇ ಹೇಳಿದೆ. ನಿಜವೇ, ಈಗ ಸೀತಾ ಅನಾಥೆ ಅಂತಲ್ಲ, ಓಕೆನಾ? ಇನ್ನೆಂದು ಹಾಗನ್ನಲ್ಲ ಬಿಡು. ಆದರೆ ನೀನು ಕೂಡ ನಿನ್ನೆ ಮೊನ್ನೆ ಬಂದ ನಿನ್ನ ವೈಫ್ಗಾಗಿ ಹೆತ್ತ ತಾಯಿಯಂತೆ ನೀನು ಬೆಳೆಸಿದೀಯ ಅತ್ತೆ ಜೊತೆ. ಇನ್ನೆಂದು ವಾದ ಮಾಡಬೇಡ. ನಾನು ತಡ್ಕೊಳಕ್ಕಾಗಲ್ಲ. ರಾಮ್ ಕೋಪ ಕಂಟ್ರೋಲ್ ಮಾಡ್ಕೊಳ್ತಾ, ಐ ಆಮ್ ಸಾರಿ ಅತ್ತೆ, ನಿನ್ನ ಮೇಲೆ ಅರಿಸ್ದೆ. ಬಟ್ ನೀನು ಅವಳನ್ನ ಅನಾಥೆ ಅಂದದ್ದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಹೇಳಿದೆ. ಇನ್ನೆಂದು ಅನ್ನಲ್ಲ ಅಂತಿದೆಯಲ್ಲ, ಓಕೆ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಫೋನ್ ಇಟ್ಬಿಟ್ಲು. ತುಳಸಿ ಯೋಚಿಸಿದಾಳೆ. ರಾಮ್ ಹೆಂಡತಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂದರೆ ಅವನ ಹೆಂಡತಿ ಎಂಬ ಬಂಧನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ. ತ್ವರಿತವಾಗಿ ಅವಳ ಜೊತೆ ಪೂರ್ತಿಯಾಗಿ ಹತ್ತಿರ ಆಗಿಬಿಡ್ತಾನೆ. ಅವ್ರಿಗೆ ಮಗುನೋ ಮಗಳೋ ಹುಡ್ತಾರೆ.
ಪ್ರಪಂಚಕ್ಕೆ ತಿಳಿಯುತ್ತೆ ರಾಮ್ ಅಪ್ಪಟ ಗಂಡಸು ಅಂತ, ಅವನಿಗೆ ಯಾವುದೇ ಲೋಪ ಇಲ್ಲ ಅಂತ. ನನಗೆ ಬೇಕಾಗಿರೋದು ಅಷ್ಟೇ, ಸೀತಾಗೆ ಅವ್ನು ಇಂಪಾರ್ಟೆನ್ಸ್ ಕೊಟ್ಟರು ಕೊಡದಿದ್ರು ಐ ಡೋಂಟ್ ಕೇರ್ ಅಂತ ಸುಲಭವಾಗಿ ತೆಗೆದುಕೊಳ್ತಾಳೆ. ಆದರೆ ಅವಳ ಉದ್ದೇಶಕ್ಕೂ ಸೀತಾ ಸ್ವಭಾವಕ್ಕೂ ತುಂಬ ವ್ಯತ್ಯಾಸ ಇದೆ. ಸೀತಾ ಪರಿಸ್ಥಿತಿಗಳ ಕಾರಣದಿಂದ ತಲೆಬಾಗಿಸಿ ಕಾಲುಗಳ ಹತ್ರ ಬಿದ್ದು ಇರಬೇಕಾ ಟೈಪಲ್ಲ, ಇರೋದನ್ನು ಇದ್ದಂತೆ ಸ್ಪಷ್ಟವಾಗಿ ಹೇಳ್ತಾಳೆ. ಎಷ್ಟೋ ದೊಡ್ಡ ವ್ಯಕ್ತಿತ್ವ ಇರೋ ಹುಡುಗಿ, ಅಂಥ ಹುಡುಗಿಯನ್ನು ಹಿಡಿದು ತುಂಬ ಕಡಿಮೆ ಮಾಡಿ ಮಾತಾಡ್ತಿದ್ದಾಳೆ ತುಳಸಿ. ಮನೆಯಲ್ಲಿದ್ದ ಸೀತಾ ತುಂಬ ಸಂತೋಷವಾಗಿದ್ದಾಳೆ. ಅವಳ ಸಂತೋಷಕ್ಕೆ ಕಾರಣ ತನ್ನ ಗಂಡ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಎಂದದ್ದು. ಅಂದರೆ ಬ್ಯುಸಿಯಾಗಿ ಹಣ ಸಂಪಾದಿಸೋದಕ್ಕಿಂತ ಪ್ರೀತಿ ವಿಶ್ವಾಸ ಮುಖ್ಯ ಅಂತ ಅವನು ತಿಳ್ಕೊಳ್ತಿದ್ದಾನೆ ಅಂತ ಆನಂದ ಪಡ್ತಿದ್ದಾಳೆ. ಆ ದಿನ ರಾಮ್ ಮನೆಗೆ ಬರೋದು ತುಂಬ ತಡ ಆಯಿತು. ಬಟ್ ಶಿರೀಷಾ ಜವಾಬ್ದಾರಿಯಾಗಿ ಸೀತಾ ಟೈಮ್ಗೆ ಊಟ ಮಾಡುವಂತೆ ಮಾಡಿದ್ಲು. ಪ್ರಸ್ತುತ ನಿದ್ದೆ ಮಾಡ್ತಿದ್ದಾಳೆ. ಶಿರೀಷಾ ಕೂಡ ಹಿಂದಿನ ದಿನದ ಕ್ಲಾಸ್ ನೆನಪು ಮಾಡಿಕೊಂಡು ಮರ್ಯಾದೆಯಿಂದ ಹೋಗಿ ಮಲ್ಕೊಂಡ್ಳು. ತಡವಾಗಿ ಮನೆಗೆ ತಲುಪಿದೆ ರಾಮ್ ಮನಸ್ಸು ಸ್ವಲ್ಪ ತೊಂದರೆಯಾಗಿ ಫೀಲ್ ಆಗ್ತಿದೆ, ಒಂಥರ ಕಿರಿಕಿರಿ ಅನ್ನಿಸ್ತಿದೆ. ತನ್ನತ್ತೆ ತುಂಬ ದಾರುಣವಾಗಿ ಮಾತಾಡಿದ್ಲು. ಸೀತಾಗೆ ಯಾರೂ ಇಲ್ಲ ಅಂತ ನಾನು ಅವಳ ಜೊತೆ ಕೋಪದಿಂದ ಇರಬೇಕಾ? ಹೊಡೆದ್ರೂ ಪರವಾಗಿಲ್ವೇ? ಅಂದರೆ ಅವಳು ಮನುಷ್ಯಳಲ್ವಾ? ಅವಳಿಗೆ ವ್ಯಕ್ತಿತ್ವ ಇಲ್ವಾ? ಯಾರೂ ಇಲ್ಲದ ಅನಾಥೆ ಹೇಳ್ದಂತ ಕೇಳ್ತಾಳೆ ಅಂತ ತಂದು ನನಗೆ ಮದುವೆ ಮಾಡಿಸಿದ್ರ? ಎಷ್ಟು ದಾರುಣ ಆದರೂ ಸೀತಾತೆ ಅಂದ್ಕೊಂಡಂತಿರಲ್ಲ. ಕೋಟಿ ಆಸ್ತಿ ಅಂತಸ್ತಿಗಿಂತ ಅವಳಿಗೆ ಪ್ರೀತಿ ಇಂಪಾರ್ಟೆಂಟ್ ಅಂತ ತಿಳಿಸಿ ಹೇಳಿದಾಳೆ. ಅಂಥ ಹುಡುಗಿಯನ್ನು ಮಾತುಗಳಂತಾರೆ. ನನಗೆ ಇಷ್ಟ ಆಗಲಿಲ್ಲ ಅದು. ಯಾಕೋ ನನಗೆ ಆ ಮಾತುಗಳು ನೆನಪಾಗ್ತಿದ್ರೆ ಕೋಪ ಹೆಚ್ಚಾಗೋಗ್ತಿದೆ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಕಿರಿಕಿರಿ ಮಾಡ್ಕೊಳ್ತಾ ಕೋಣೆಗೆ ಬಂದ. ನೋಡಲು ಸೀತಾ ನಿದ್ದೆ ಮಾಡ್ತಾ ಇದ್ದಾಳೆ. ಅವನಿಗೆ ಮನಸ್ಸೆಲ್ಲ ಒಂಥರ ಅಲ್ದಾಡ್ತಿದೆ. ಅವಳ ಹತ್ರ ಬಂದು ಕೂತ. ಎಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡ್ತಿರೋ ತನ್ನ ಹೆಂಡತಿ ಕಡೆ ಸೂಕ್ಷ್ಮವಾಗಿ ನೋಡ್ತಾ, ನೀನು ಅನಾಥೆ ಅಂತ ಯಾರಂದರೂ ನಾನು ಒಪ್ಪಲ್ಲ. ಅವ್ರು ಯಾರೇ ಆಗಿರಲಿ, ನೀನು ನನ್ನ ಹೆಂಡತಿ. ನಿನಗೆ ನಾನಿದ್ದೀನಿ. ನಾನಿರುವಾಗ ನೀನು ಅನಾಥೆ ಹೇಗಾಗ್ತೀಯಾ? ತುಂಬ ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ಯಾ. ಊಟ ಮಾಡಿದೆಯಲ್ಲ, ಅದಕ್ಕೆ ನಿದ್ದೆ ಹತ್ತಿಬಿಟ್ಟಿದೆ. ಆದರೆ ನಾನು ಊಟ ಮಾಡಿಲ್ಲ, ಯಾಕೋ ಹಸಿವು ಅನ್ನಿಸ್ಲಿಲ್ಲ ಅಂತ ಅವಳಿಗೆ ಹೇಳಬೇಕು ಅಂತ ಅಂದ್ಕೊಂಡು ಮಾತುಗಳನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಮೌನವಾಗಿ ಅವಳ ಎದುರು ಕೂತು ಕಣ್ಣು ಮುಚ್ಕೊಂಡು ಹಾಗೆ ಇದ್ಬಿಟ್ಟ. ಹೇಳಬೇಕಂದ್ರೆ ರಾಮ್ ಸೀತಾ ಪ್ರೇಮದಲ್ಲಿ ಬಿದ್ದು ಹೋಗಿದ್ದಾನೆ. ಆ ವಿಷಯ ಅವನಿಗೇ ತಿಳಿತಿಲ್ಲ. ಆದರೆ ತುಂಬ ಇಷ್ಟಪಡ್ತಿದ್ದಾನೆ. ಮರುಕ್ಷಣ ಇಷ್ಟಪಡೋ ಅವಳನ್ನು ತುಳಸಿಯವರನ್ನಂತೆ ನಿಜವಾಗಿಯೂ ಕೋಪಗೊಂಡು ಕೈಯೆತ್ತು ಹೊಡೆಯುವಂಥ ಪರಿಸ್ಥಿತಿ ಬಂದರೆ ಹೇಗಿರುತ್ತೆ? ಸ್ವಲ್ಪ ಸಮಯ ಕಳೀತು. ನಿದ್ದೆ ಮಾಡಿದ ಸೀತಾ ಗಾಬರಿ ಪಟ್ಟು ಕಣ್ಣು ತೆರೆದ್ಲು. ಅವಳ ಪಕ್ಕದಲ್ಲಿ ರಾಮ್ ಇರಲಿಲ್ಲ. ಸೀತಾ ಅಂದ್ಕೊಂಡ್ಲು, ಏನಿವ್ರು ಇನ್ನೂ ಮನೆಗೆ ಬಂದಿಲ್ವಾ? ಇಷ್ಟುವರೆಗೆ ಹೊರಗಡೆ ಇದ್ದರೆ ನಾನು ಇಲ್ಲಿ ಹಾಯಾಗಿ ನಿದ್ದೆ ಮಾಡ್ತಿದ್ದೀನಾ? ಹಾಗಂದ್ಕೊಳ್ತಾ ಪಕ್ಕಕ್ಕೆ ನೋಡಿದ್ಲು. ರಾಮ್ ಯಾಕೋ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಅವಳಿಗೆ ಎದುರು ಕೂತು ನಿದ್ದೆ ಮಾಡ್ತಿದ್ದಾನೆ. ಸೀತಾ ಕಂಗಾಲಾಗಿ ಎದ್ದು ಕೂತ್ಲು. ಇದೇನು ಇವರು ಇಲ್ಲಿ ಮಲಗಿದ್ದಾರೆ? ನೋಡ್ತಿದ್ದಾರೆ ಫ್ರೆಶ್ ಆದಂತನೂ ಕಾಣ್ತಾ ಇಲ್ವಲ್ಲ. ಡ್ರೆಸ್ ಚೇಂಜ್ ಮಾಡಿಲ್ಲ? ನಿಜಕ್ಕೂ ಏನಾಯ್ತು ಇವ್ರಿಗೆ? ಪಾಪ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಅನಿಸುತ್ತೆ. ನಾನು ನಿದ್ದೆ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಕೂತು ನಿದ್ದೆ ಮಾಡ್ತಿದ್ದಾರಾ? ಅವ್ರಿಗೆ ಹುಷಾರಿಲ್ವಾ ಅಂತ ಕಂಗಾಲಾಗಿ ಅವನ ಬಳಿಗೆ ಹೋಗಿ ಪ್ರೀತಿಯಿಂದ ಹಣಿ ಮೇಲೆ ಕೈ ಇಟ್ಟು ಜ್ವರ ಬಂದಿದೆಯೇನೋ ಅನ್ನುವಂತ ನೋಡ್ತಿದ್ದಾಗ ಅವಳ ಕೈ ಸ್ಪರ್ಶಕ್ಕೆ ರಾಮ್ ಕಣ್ ತೆರೆದು ನೋಡ್ದ. ಸೀತಾ ಕಂಗಾಲಾಗಿ ಅವನ ಕೆನ್ನೆಗಳನ್ನ ಮುಡ್ತಾ, ಏನಾಯಿತು ರೀ, ಇಲ್ಲಿದ್ದೀರಾ? ಹೀಗಿದ್ದೀರಾ? ನನ್ನ ನಿದ್ದೆಯಿಂದ ಎಬ್ಸಲಿಲ್ಲ ಯಾಕೆ? ನೋಡ್ತಿದ್ರೆ ತುಂಬ ದಣಿದಿರುವಂತೆ ಕಾಣಿಸ್ತಿದ್ದೀರಾ. ಊಟ ಮಾಡಿದ್ದೀರಾ ಅಂತ ಎಷ್ಟು ಫೀಲ್ ಆಗ್ತಾ ಕೇಳ್ತಿದ್ದ ಸೀತಾ. ರಾಮ್ ಸೀತಾಳನ್ನು ಹಾಗೆ ನೋಡ್ತಿದ್ದಾನೆ. ತುಳಸಿ ಅತ್ತೆ ಅವಳಿಗಾಗಿ ಕಡಿಮೆ ಮಾಡಿ ಮಾತಾಡೋದು ಇಷ್ಟವಾಗದ ರಾಮ್ ಗಬಕ್ಕನವಳನ್ನ ಹತ್ರಕ್ಕೆ ತೆಗೆದುಕೊಂಡ್ಬಿಟ್ಟ. ಸೀತಾಗೆ ಏನೂ ಅರ್ಥ ಆಗಲಿಲ್ಲ. ಅಯೋಮಯವಾಗಿ ನೋಡ್ತಿದ್ದಾಳೆ. ರಾಮ್ ಯಾವುದೋ ಮಾಯಲ್ಲಿರುವಂಥವಳನ್ನ ಇಷ್ಟದಿಂದ ಅಪ್ಕೊಂಡು ಸಾರಿ ಅಂದ. ಸೀತಾ ಎದುರು ಹೋಗ್ತಾ, ಸಾರಿನಾ ಯಾಕ್ರಿ? ಏನಾಯಿತು? ಯಾಕೆ ಸಾರಿ ಹೇಳ್ತಿದ್ದೀರಿ ನೀವು? ಅವನು ಮಾತ್ರ ಅವಳನ್ನ ಇನ್ನಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಕಷ್ಟ ಆಗ್ತಿರುವಾಗ ತುಂಬ ಫೀಲ್ ಆಗ್ತಿದ್ದಾನೆ. ಸೀತಾಗೆ ಏನು ಮಾಡಬೇಕೋ ಅರ್ಥನೇ ಆಗ್ತಾಯಿಲ್ಲ. ಏನೋ ನಡೆದಿದೆ, ಅದಕ್ಕೆ ಇವರು ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಅವನನ್ನು ಕದಲಿಸ್ತಾ, ಏನಿದು ನೀವು ಚೆನ್ನಾಗಿದ್ದೀರಾ? ಅಥವಾ ಇಷ್ಟು ರಾತ್ರಿವರೆಗೆ ಬಿಸ್ನೆಸ್ ಹೆಸರು ಹೇಳಿ ಡ್ರಿಂಕ್ ಮಾಡಿ ಬಂದಿದ್ದೀರಾ? ನನಗೆ ಯಾಕೆ ಸಾರಿ ಹೇಳ್ತಿದ್ದೀರಿ? ರಾಮ್ ಚೇತರಿಸ್ಕೊಳ್ತಾ ಅವಳ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣುಗಳನ್ನ ನೋಡ್ತಿದ್ದಾನೆ. ಸೀತಾ ಅವನ ಕಣ್ಣುಗಳನ್ನ ನೋಡ್ತಾ, ಏನಾಯ್ತು ರೀ, ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಇನ್ನೂ ಏನೋ ಮಾತಾಡೋ ಪ್ರಯತ್ನ ಮಾಡ್ತಿದ್ದಾಳೆ. ರಾಮ್ ಅವಳಿಗೆ ಚಾನ್ಸ್ ಕೊಡಲೇ ಇಲ್ಲ. ಎಷ್ಟೋ ಇಷ್ಟದಿಂದ ಅವಳ ತುಟಿಗಳನ್ನ ಹಿಡ್ಕೊಂಡ ಒಂದು ಮಧುರವಾದ ಮುತ್ತು ಕೊಟ್ಬಿಟ್ಟ. ಅವನು ಹಾಗೆ ಮುತ್ತು ಕೊಡ್ತಿದ್ರೆ ಸೀತಾ ನಂಬಲಾಗದಂತೆ ನೋಡ್ತಾ ನಿಂತುಬಿಟ್ಲು. ಅವಳಿಗೆ ಅದೆಲ್ಲ ಕನಸಿನಂತೆ ಇತ್ತು. ಆದರೆ ರಾಮ್
ಕನಸಲ್ಲ ಅನ್ನುವಂತೆ ಅವನ ಕಿಸ್ ಮಾಡ್ತಿದ್ದಾನೆ. ಸ್ವಲ್ಪ ಸಮಯ ಇಬ್ಬರು ಒಬ್ಬರ ತೋಳಿನಲ್ಲಿ ಒಬ್ಬರು ಕರಗಿ ಹೋಗ್ತಿದ್ದಾರೆ. ರಾಮ್ ಬಲವಾದ ತೋಳಿನಲ್ಲಿ ಸೀತಾ ಬಂದಿಯಾಗಿದ್ದಾಳೆ. ಅವಳ ತುಟಿಗಳನ್ನ ಇಷ್ಟದಿಂದ ಮುದ್ದಾಡ್ತಿದ್ದ. ರಾಮ್ ಸ್ವಲ್ಪ ಸಮಯಕ್ಕೆ ಚೇತರಿಸ್ಕೊಂಡ. ತಾನು ಏನು ಮಾಡ್ತಿದ್ದೀನೋ ಅವನಿಗೆ ಅರ್ಥ ಆಗೋಯ್ತು ಈಗ. ಅಷ್ಟೇ ಕಂಗಾಲಗಳನ್ನ ಬಿಡ್ತಾ ತೊಂದರೆಯಾಗಿ ಫೀಲ್ ಆಗ್ತಿದ್ದಾನೆ. ಸೀತಾ ಆಯಾಸ ಪಡ್ತಾ, ಏನಿದು ರೀ ನೀವು ನನ್ನನ್ನು ಹೀಗೆ, ನನಗೇನು ಅರ್ಥ ಆಗ್ತಿಲ್ಲ, ಇದರ ಅರ್ಥ ಏನು ಅಂದರೆ ನೀವು ನನ್ನನ್ನು ಎಂದು ಮಾತು ಪೂರ್ತಿ ಆಗಲಿಲ್ಲ. ರಾಮ್ ರಿವರ್ಸ್ ಆಗ್ತಾ, ನೀನೇನು ಕನಸಿನಲ್ಲಿ ಇಷ್ಟೊಂದು ಕಿರಿಕಿರಿ ಯಾಕೆ ಮಾಡ್ತೀಯಾ, ಡಿಸ್ಟರ್ಬ್ ಮಾಡ್ತೀಯಾ, ಪ್ರಶಾಂತವಾಗಿ ಡ್ರೀಮ್ನಲ್ಲಿ ಕೂಡ ಮಾತು ಕೇಳಲ್ವಾ, ಹೊರಗಡೆ ಹೇಗೂ ನನ್ನ ಮಾತು ಕೇಳ್ತಿಲ್ಲ, ಮತ್ತು ಕನಸಿನಲ್ಲಿ ಇಷ್ಟೇನಾ ಅಂತ ಬುದ್ಧಿವಂತಿಕೆಯಿಂದ ತಾನಿರೋದು ಕನಸಿನಲ್ಲಿ ಎನ್ನುವಂತ ಮಾತಾಡ್ತಿರುವಾಗ ಸೀತಾಗೆ ಮಾಮೂಲಿ ಶಾಕ್ ಆಗಲಿಲ್ಲ. ವಾಟ್, ಇದು ಕನಸಾ, ನೀವು ಕನಸಲ್ಲಿ ನಾನು ಕಿಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಹಲೋ ಹೆಡ್ ಸ್ಟ್ರಾಂಗ್, ಇದು ಕನಸಲ್ಲ ನಿಜ, ತಾವೇ ನನ್ನ ನಿಜವಾಗಿ ಕಿಸ್ ಮಾಡಿದ್ರಿ ಏನು, ಆ ಕನಸಲ್ಲಿ ಅಂತ ಕವರಿಂಗ್ ಕೊಡೋದು ನಿಜ ಹೇಳಿ ಅಂತ ಕೇಳಿದ್ಲು. ರಾಮ್ ಫುಲ್ಲಾಗಿ ಬುಕ್ಕಾದ. ಇವಾಗ ಏನು ಮಾಡಬೇಕು, ಈ ದಿನ ಈ ಹೆಂಡತಿ ಕೈಯಲ್ಲಿ ಸಿಕ್ಕಿದಾಗೇನಾ, ನೋ ವೇ, ಏನಾದರೂ ಒಂದೇಳಿ ಮ್ಯಾನೇಜ್ ಮಾಡಬೇಕು ಅಂತ ಸ್ಟ್ರಾಂಗಾಗಿ ಫಿಕ್ಸ್ ಆದ. ಅದಕ್ಕೆ ಕೋಪ ನಟಿಸ್ತಾ, ನಿಜಕ್ಕೂ ನಿನ್ನನ್ನು ಯಾರು ನನ್ನ ಹತ್ರಕ್ಕೆ ಬರೋದು ಕೇಳಿದ್ರು, ನಾನಿನ್ನು ರೊಮ್ಯಾಂಟಿಕ್ ಡ್ರೀಮ್ ಎಂಜಾಯ್ ಮಾಡ್ತಿದ್ರೆ ನೀನು ಸಡನ್ನಾಗಿ ಎಂಟ್ರಿ ಕೊಟ್ಟು ಡಿಸ್ಟರ್ಬ್ ಮಾಡಿದ್ದು ಸಾಲದೆ ಇವಾಗ ನಾನೇನೋ ಮಾಡಿಬಿಟ್ಟೆ ಅಂತೀಯಾ, ಏನೇ ನಿಜಕ್ಕೂ ಬೆಳಗ್ಗಿನಿಂದ ರೆಸ್ಟ್ ಇಲ್ಲದೆ ದಣಿದು ಬಂದರೆ ನಿನ್ನ ಗಲಾಟೆ ಬಂದು ಅಂತ ಕಿರಿಕಿರಿ ಮಾಡ್ಕೊಳ್ತಾ ಹಾಕೊಂಡು ಸೂಟ್ ತೆಗೆದು ಪಕ್ಕಕ್ಕೆ ಬಿಸಾಡಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೊರ್ಟು ಹೋದ. ಸೀತಾ ಆಶ್ಚರ್ಯವಾಗಿ ನೋಡ್ತಿದ್ದಾಳೆ. ಇವನು ಕನಸಿನಲ್ಲಿ ರೊಮ್ಯಾಂಟಿಕ್ ಸೀನ್ ಅಂತಿದ್ದಾನೆ, ಏನು ನಿಜಾನ ಅಥವಾ ತಪ್ಪಿಸ್ಕೊಳ್ಬೇಕಂತ ಹಾಗೆ ಹೇಳ್ತಿದ್ದಾನಾ? ಆದರೂ ಸ್ವಂತ ಹೆಂಡತಿ ಇರಬೇಕಾದ್ರೆ ಕನಸಿನಲ್ಲಿ ಯಾರ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾನೆ, ಸ್ವಲ್ಪನೂ ಬ್ರೈನ್ ಇಲ್ಲ ಇವನಿಗೆ ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಫ್ರೆಶ್ ಆಗಿ ಬಂದ ರಾಮ್ ಕಡೆ ಕೋಪದಿಂದ ನೋಡ್ತಾ ಕೇಳಿದ್ಲು, ಅಂದರೆ ನೀವು ಇಲ್ಲಿವರೆಗೂ ರೊಮ್ಯಾಂಟಿಕ್ ಡ್ರೀಮ್ನಲ್ಲಿದ್ರಾ ಅಂತ. ರಾಮ್ ಎಸ್ ಅನ್ನುವಂಥ ತಲೆ ಆಡಿಸ್ತಾ ಹೋಗಿ ಬೆಡ್ ಮೇಲೆ ಮಲ್ಕೊಂಡ. ಸೀತಾ ಮುನಿಸ್ಕೊಂಡಂತ ನೋಡ್ತಾ ಚಿಕ್ಕ ಮಗುವಿನಂತೆ ಅಳು ಮುಖ ಇಟ್ಕೊಂಡು ಬೆಡ್ ಮೇಲಕ್ಕೆ ಬಂದು ಅವನ ಮೇಲೆ ದಾಳಿ ಮಾಡ್ತಿರುವಂತೆ ರಿಯಾಕ್ಷನ್ ಕೊಡ್ತಾ ಕೇಳಿದ್ಲು, ಅಂದರೆ ನಿನ್ನ ವೈಫ್ ಇಲ್ಲೇ ಇದ್ದರೆ ನೀನು ಕನಸಿನಲ್ಲಿ ರೊಮ್ಯಾನ್ಸ್ ಮಾಡ್ತೀಯಾ, ಸ್ವಲ್ಪನೂ ನಾಚಿಕೆ ಇಲ್ವಾ, ನಿಜವಾಗಿ ಹೇಗೆ ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀರಿ ನೀವು? ನಾನು ಸುಮ್ಮನಿರಲ್ಲ, ನೀವು ನನ್ನ ಗಂಡ ನನ್ನ ಸ್ವಂತ ಅಂತ ಜಗಳ ಆಡ್ತಾ ಇದ್ದಾಗ ರಾಮ್ ನಗ್ತಾ, ಕನಸಿನಲ್ಲಿ ರೊಮ್ಯಾನ್ಸ್ ಅಂದರೆ ಬೇರೆ ಯಾರ ಜೊತೆಯೋ ಅಂತ ಹೇಳಿದ್ನಾ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕನಸಿನೊಳಗೆ ಯಾರು ಬರ್ತಾರೆ, ಬೇರೆ ಯಾರೋ ಕನಸಿನೊಳಗೆ ಬಂದರೆ ನಿನಗೆ ಯಾಕೆ ಕಿಸ್ ಕೊಡ್ತೀನಿ, ಗಲಾಟೆ ಮಾಡಿ ಸಾಕು ಮಲಗು, ನಂಗೆ ನಿದ್ದೆ ಬರ್ತಿದೆ. ಸೀತಾ ಆಶ್ಚರ್ಯವಾಗಿ ನೋಡ್ತಾ, ಅಂದರೆ ನೀವು ಕನಸಿನಲ್ಲಿದ್ದದ್ದು ನನ್ನ ಜೊತೆನಾ, ಅಮ್ಮಯ್ಯ ನನ್ನ ಪ್ಲೇಸ್ನಲ್ಲಿ ಯಾರೋ ಇದ್ದಾರೆ ಏನು ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಇವಾಗ ರಿಲ್ಯಾಕ್ಸ್ ಆಗಿದೆ. ಸರಿ, ಈ ವಿಷಯ ಆಮೇಲೆ ಡಿಸ್ಕಸ್ ಮಾಡ್ತೀನಿ, ನನಗೊಂದು ವಿಷಯ ಹೇಳಿ, ನೀವು ಊಟ ಮಾಡಿದ್ದೀರಾ? ರಾಮ್ ಸೀರಿಯಸ್ ಆಗ್ತಾ, ಈಗ ಸಮಯ ಎಷ್ಟಾಗಿದೆ, ತಿಂದೆ ಯಾಕಿರ್ತೀನಿ, ನೋಡು ಮಾರ್ನಿಂಗ್ ನನಗೆ ತುಂಬ ಕೆಲಸ ಇದೆ, ನಿದ್ದೆ ಮಾಡೋದಕ್ಕೆ ಬಿಡು ಅಂತ ಪಕ್ಕಕ್ಕೆ ತಿರುಗ್ದ. ಸೀತಾ ಅವನ ಹೆಗಲ ಮೇಲೆ ಕೈ ಹಾಕಿ ತನ್ನ ಕಡೆ ತಿರುಗಿಸ್ತಾ, ನಿಜ ಹೇಳಿ, ನೀವು ತುಂಬ ಡಲ್ ಆಗಿದ್ದೀರಾ, ಯಾಕೆ ಊಟ ಮಾಡ್ದಾಗ ಕಾಣಿಸ್ತಿಲ್ಲ, ನನಗೆ ಸುಳ್ಳು ಹೇಳ್ತಿದ್ದೀರಾ ಹೌದಾ? ಹೋಗಲಿ, ನಿಮಗಾಗಿ ಫುಡ್ ತೊಗೊಂಡು ಬರಲಾ ಅಥವಾ ಮಿಲ್ಕ್ ತಂದುಕೊಡ್ಲಾ? ರಾಮ್ಗೆ ಅವಳು ಅಷ್ಟೊಂದು ಪ್ರೀತಿ ತೋರಿಸಿರೋದನ್ನು ನೋಡಿ ಸಂತೋಷ ಆಗ್ತಾ ಇದೆ. ಮೇಲ್ನೋಟಕ್ಕೆ ಸಂತೋಷವನ್ನು ತೋರಿಸ್ತಾ ಆನ್ಸರ್ ಮಾಡ್ದ, ಏನು ಬೇಡ, ನಿದ್ದೆ ಬರ್ತಿದೆ, ಮಲಗೋದಕ್ಕೆ ಬಿಡು ಅಂತ ಕಣ್ಣು ಮುಚ್ಕೊಂಡಿಟ್ಬಿಟ್ಟ. ಸೀತಾ ಅವನು ಕೊಟ್ಟು ಮುತ್ತಿನ ವಿಷಯ ಪಕ್ಕಕ್ಕಿಟ್ಟು ಅವನು ಯಾಕೋ ಡಲ್ ಆಗಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದಾಳೆ. ರಾಮ್ಗೆ ರಿಲ್ಯಾಕ್ಸ್ ಆಗಿದೆ, ಸೀತಾ ಕಿಸ್ ಮಾಡೋದಲ್ಲ ತುಂಬ ರಿಲ್ಯಾಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಫುಡ್ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಡ್ತಾ ಅವನಿಗೆ. ಸ್ವಲ್ಪ ಸಮಯ ಕಳೀತು, ರಾಮ್ ತುಂಬ ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ದಾನೆ. ಸೀತಾ ಅವನ್ನ ಸೂಕ್ಷ್ಮವಾಗಿ ನೋಡ್ತಾ, ನೀವು ನನಗೆ ಹತ್ರವಾಗಬೇಕು ರೀ, ನಾನು ಹೇಗಾದರೂ ತಾಯಿ ಆಗಬೇಕು, ಅದಕ್ಕೆ ನೀವು ನನಗೆ ಕಿಸ್ ಮಾಡ್ತಿದ್ರು ಅಡ್ಡಿ ಹೇಳಲಿಲ್ಲ, ಆದಷ್ಟು ಬೇಗ ನಾವು ಒಂದಾಗಬೇಕು, ನಾನು ನನ್ನ ಸ್ವಾಭಿಮಾನ ಪಕ್ಕಕ್ಕಿಟ್ಟು ನಿಮ್ಗೆ ಹತ್ರ ಆಗಬೇಕು, ಇಲ್ಲದಿದ್ದರೆ ತುಳಸಿಯವ್ರ ಸಮಸ್ಯೆಗಳು ತರ್ತಾರೆ ಅಂತ ಫೀಲ್ ಆಗ್ತಾ ಕಾಲ ಕಳೆದ್ಲು. ಮರುದಿನ ಬೆಳಿಗ್ಗೆ ರಾಮ್ ನಿದ್ದೆಯಿಂದಿದ್ದ. ಅವನ ಎದುರಿಗೆ ಸೀತಾ ನಗ್ತಾ ಕಾಣಿಸಿದ್ಲು. ಅವಳು ನಗ್ತಾ, ಗುಡ್ ಮಾರ್ನಿಂಗ್ ಸರ್ ಅನ್ನುತ್ತಾ ಕಾಫಿ ನೀಡಿದ್ಲು. ರಾಮ್ ನೆನೆ ಮಾಡಿದ ಕೆಲಸ ನೆನಪು ಮಾಡ್ಕೊಂಡು ಆ ರೀತಿ ಹೇಳ್ತಿದ್ಲು. ಅವಳ ಕಡೆ ಸೂಕ್ಷ್ಮವಾಗಿ ನೋಡ್ತಿದ್ದಾಗ ಅವಳೇನೂ ತಿಳಿದಂತೆ ನಗ್ತಾ ಕಾಫಿ ಕಪ್ಪನ್ನು ಕೊಡ್ತಿದ್ದಾಳೆ. ರಾಮ್ ಡೌಟಾಗಿ ನೋಡ್ತಾ ಕಾಫಿ ಪಡ್ಕೊಂಡು ನೋಡ್ದ. ನಿಜಕ್ಕೂ ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿಯೋವನಿಗೆ ಮಿಲ್ಕ್ ಆ್ಯಡ್ ಮಾಡಿ ಕಾಫಿ ತಂದಿದ್ದಾಳೆ ಸೀತಾ. ರಾಮ್ ಸೀರಿಯಸ್ ಆಗ್ತಾ, ನಾನು ಈ ಕಾಫಿ ಕುಡಿಯೋಲ್ಲ ಅಂತ ನಿಂಗೆ ಗೊತ್ತು ತಾನೇ, ಯಾಕೆ ತಂದೆ, ನನಗೆ ಬೇಡ ಅಂತ ಕಾಫಿ ಕಪ್ ಹಿಂತಿರುಗಿ ಕೊಡೋ ಪ್ರಯತ್ನ ಮಾಡ್ತಿದ್ದಾನೆ. ಸೀತಾ ಕಿರಿಕಿರಿ ಮಾಡ್ಕೊಳ್ತಾ, ಯಾಕೆ ಬೇಡ ಅಂತ ಕೇಳಿದ್ಲು. ಅವ್ನು ಸಿಂಪಲ್ಲಾಗಿ ನನಗಿಷ್ಟ ಇಲ್ಲ ಅಂದ. ಅವಳು ನಗ್ತಾ, ಕುಡಿದ್ರೆ ತಾನೇ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಾಗೋದು, ಒಂದು ಬಾರಿ ಕುಡಿದು ನೋಡಿ, ಹೊಸ ರುಚಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಅನ್ನುತ್ತೆ ತುಂಟತನದಿಂದ ನಕ್ಕು ಆರ್ಡರ್ ಮಾಡಿದ್ಲು. ಅವಳು ಹೊಸ ರುಚಿ ಅಂತ ಕಾಫಿಗೆ ಹಾಗೆ ಹೇಳಿದ್ಲ ಅಥವಾ ನಿನ್ನೆ ರಾತ್ರಿ ಮುತ್ತು ಕೊಟ್ಟಿದ್ದು ನೆನಪು ಮಾಡ್ತಿದ್ದಾಳಾ?
ಅವನು ಆಲೋಚಿಸ್ತಿದ್ರೆ ಸೀತಾ ಕದಲಿಸ್ತಾ, ಒಂದು ಕಾಫಿಗೆ ಇಷ್ಟೊಂದು ಆಲೋಚನೆನಾ ರೀ, ಕುಡೀರಿ, ನಿಮಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಲ್ಲಿಂದ ಹೊರಗೆ ಹೋಗ್ತಿದ್ದಾಗ ರಾಮ್ ತಪ್ಪದು ಅನ್ನುವಂತೆ ಕಾಫಿ ಸಿಪ್ ಮಾಡ್ದ. ನಿಜವಾಗಿ ಹೊಸ ರುಚಿ ಚೆನ್ನಾಗಿ ಅನ್ನಿಸ್ತು. ಇನ್ನೇನು ಗಲಾಟೆ ಮಾಡ್ದೆ ಸೈಲೆಂಟಾಗಿ ಕುಡಿತಿದ್ದಾಗ ಸೀತಾ ಹಿಂದಕ್ಕೆ ಬಂದು ಹೇಳಿದ್ಲು, ಹೇಗಿದೆ ಹೊಸ ರುಚಿ ಅಂತ. ರಾಮ್ ಅವಳ ಕಡೆ ನೋಡಿ, ಹೊಸದಾಗೇ ಇದೆ, ಹ್ಞೂ ಅಂತ ಗಬಗಬನೆ ಕುಡಿದು ಕಪ್ಪು ಅವಳಿಗೆ ಕೊಡ್ತಾ, ಹ್ಞೂ ಇನ್ನು ಹೋಗು ಅಂತ ಹೇಳವನು ಸ್ನಾನಕ್ಕೆ ಹೊರಟೋದ. ಸೀತಾ ಮನಸ್ಸಲ್ಲಿ ಅಂದ್ಕೊಂಡು, ನಿಮ್ಮಲ್ಲಿ ಬದಲಾವಣೆ ಬರ್ತಿದೆ, ನೀವು ನನ್ನನ್ನು ಇಷ್ಟಪಡ್ತಾ ಇದ್ದೀರಾ. ನನ್ನ ಇಷ್ಟಗಳನ್ನ ಇಷ್ಟಪಡಬೇಕು, ಮುಖ್ಯವಾಗಿ ನಮ್ಮ ಮದುವೆಯನ್ನು ಗೌರವಿಸಿ ಹೆಂಡತಿಯಾಗಿ ನನ್ನನ್ನು ಇಷ್ಟು ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಂಡ್ರೆ ಇನ್ಯಾವ ದೂರವೂ ಇರುವುದಿಲ್ಲ. ಈಗ ನಾನು ಮುನ್ನಡೆಯದೆ ತಪ್ಪೋದಿಲ್ಲ. ಗಡಿಬಿಡಿಯಾಗಿ ಬಂದ ರಾಮ್ ಡೈನಿಂಗ್ ರೂಮ್ ಕಡೆ ಹೋಗದೆ ಲೇಟ್ ಆಯಿತು ಅನ್ನುವಂತೆ ಹೊರಗೆ ಹೋಗ್ತಾ ಇದ್ದಾಗ ಸೀತಾ ಅವನ ಕೈ ಹಿಡಿದು, ಎಲ್ಲಿಗೆ ಸರ್, ಬ್ರೇಕ್ಫಾಸ್ಟ್ ಮಾಡ್ಬೇಕು ಬನ್ನಿ ಅಂತ ಕರೆದ್ಲು. ಅವಳಷ್ಟೊಂದು ಪ್ರೀತಿ ತೋರಿಸ್ತಿದ್ದಾಗ ಕರೀತಿದ್ದಾಗ ರಾಮ್ ಇಲ್ಲ ಅಂತ ಅನ್ನಲಿಲ್ಲ. ಅಲ್ಲಿಗೆ ಲಕ್ಷ್ಮಣ್, ಶಿರೀಷಾ ಬಂದರು. ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ. ರಾಮ್ಗೆ ಸ್ಪೆಷಲ್ ಅನ್ನುವಂತೆ ಸೀತಾ ಸ್ವಲ್ಪ ಹೆಲ್ತಿ ಫುಡ್ ಬಡಿಸ್ತಾ, ನೀವು ತುಂಬ ದಣಿತಿದ್ದೀರಿ, ನಾನಿಟ್ಟು ಫುಡ್ ತಿನ್ನಲೇಬೇಕು ಅಂತ ಗಲಾಟೆ ಮಾಡಿ ತಿನ್ನಲೇಬೇಕಂತ ಹೇಳಿದ್ಲು. ರಾಮ್ ಓಕೆ ತಪ್ಪಲ್ವಲ್ಲ ಅನ್ನುವಂತೆ ತಿಂತ ಮಧ್ಯೆ ಫೋನ್ ನೋಡ್ತಿದ್ದಾಗ ಲಕ್ಷ್ಮಣ್ ಫುಲ್ಲಾಗಿ ಜಗ್ತಾ, ನಮ್ಮ ಅತ್ತಿಗೆಮ್ಮ ಮಾಡಿಸಿದ ಅಡುಗೆ ಅದ್ಭುತ, ಇಷ್ಟು ಒಳ್ಳೆ ಫುಡ್ ತಿನ್ನಬೇಕಂದ್ರೆ ಅದೃಷ್ಟ ಇರಬೇಕು ಅಂತಿದ್ದಾನೆ. ಶಿರೀಷಾ ನಗ್ತಾ ಅವನ್ನ ನೋಡ್ತಿದ್ದಾಳೆ. ರಾಮ್ ಗಬಗಬನ್ ತಿಂದು ಹ್ಞೂ ಅಂತ ದೀರ್ಘವಾಗಿ ನಿಟ್ಟಿಸರು ಬಿಟ್ಟ. ಲಕ್ಷ್ಮಣ್ ಓಕೆ ಬಾಸ್ ಅಂತ ಕೈ ತೊಳ್ಕೊಂಡ. ಅವ್ರ ಆಫೀಸ್ಗೆ ಹೊರಡ್ತಿದ್ದಾಗ ಸೀತಾ ಹೇಳಿದ್ಲು, ಓಯ್ ರೀ, ನಾಳೆ ನಾವು ನಿಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗ್ತಿದ್ದೀವಲ್ಲ, ಅವ್ರಿಗಾಗಿ ಸಣ್ಣ ಶಾಪಿಂಗ್ ಮಾಡಬೇಕು, ವಿತ್ ಯುವರ್ ಪರ್ಮಿಷನ್, ಬರೀ ಕೈಯಲ್ಲಿ ಹೋಗಬಾರ್ದಲ್ವಾ ಅಂತ ಕೇಳಿದ್ಲು. ರಾಮ್ ಓಕೆ ಅಂತ ಶಿರೀಷಾ ಕಡೆ ನೋಡಿ, ಇನ್ನು ನಾನು ಹೊರಡಬೇಕಂತ ಗಡಿಬಿಡಿ ಮಾಡ್ತಾ ಕಾರ್ ಹತ್ತದ. ಲಕ್ಷ್ಮಣನ ನಿಲ್ಲಿಸಿ ಸೀತಾ ಕಿಶೋರ್ ಅವ್ರ ಫ್ಯಾಮಿಲಿ ವಿವರಗಳು ಕೇಳಿ ತಿಳ್ಕೊಂಡ್ಳು. ರಾಮ್ ಇಂಟ್ರೆಸ್ಟ್ ಇಲ್ಲ ಅನ್ನತ್ಲೆ ಸೀತಾನೇ ನೋಡ್ತಿದ್ದಾನೆ. ಎಷ್ಟು ಸಂತೋಷವಾಗಿ, ಎಷ್ಟು ಚುರುಕಾಗಿ ಕಾಣಿಸ್ತಿದ್ದಾಳೆ. ಅವಳನ್ನ ಹಾಗೆ ನೋಡ್ತಿದ್ರೆ ಮನಸ್ಸಿಗೆ ಹಾಯಾಗಿರುತ್ತೆ ಅವನಿಗೆ. ಅವ್ರ ಕಾರ್ ಮುಂದೆ ಹೋಗ್ತಿದ್ದಾಗ ಸೀತಾ ಕೈ ಬೀಸ್ತಾ ಬಾಯ್ ಅಂತಿದ್ದಾಳೆ. ಆದರೆ ರಾಮ್ ಬಿಲ್ಡಪ್ ಆಗಿ ನೋಡ್ತಿದ್ದಾನೆ. ಕೈ ಬೀಸಿದ್ರೇನೋ ಸೋತೋಗ್ಬಿಡ್ತೀನಿ ಅನ್ನುವಂತ ಮಾಡ್ತಿದ್ದಾನೆ. ಆದರೆ ಲಕ್ಷ್ಮಣ್ ಬಾಯ್ ಎತ್ತಿಗೆಮ್ಮ ಅಂತ ಕೈ ಬೀಸ್ತಾ ಆ ಕಾರ್ ಸ್ವಲ್ಪ ದೂರ ಹೋಗ್ತಿದ್ದಂತೆ ರಾಮ್ ಲಕ್ಷ್ಮಣ್ ತಲೆ ಮೇಲೆ ಒಂದು ಕೊಟ್ಟ. ಊಹಿಸದ ಪೆಟ್ಟಿಗೆ ಲಕ್ಷ್ಮಣ್ ಗೊಣಗ್ತಾ, ಬಾಸ್ ಏನಾಯಿತು ಅಂತ ದೀರ್ಘವಾಗಿ ಕೇಳ್ದ. ರಾಮ್ ಕಿರಿಕಿರಿ ಮಾಡ್ಕೊಳ್ತಾ, ಸೀತಾಗೆ ನೀನು ಯಾಕೋ ಬಾಯಿ ಅಂತ ಹೇಳಿದೆ, ಕೈ ಬೀಸ್ದೆ ಅಂದ. ಲಕ್ಷ್ಮಣ ಆಶ್ಚರ್ಯವಾಗಿ ನೋಡ್ತಾ, ಅದಕ್ಕೇಮ್ಮ ಬಾಯಿ ಹೇಳಿದ್ರು ತಿರುಗಿ ನಾನು ಹೇಳಿದೆ, ಇದರಲ್ಲಿ ತಪ್ಪೇನಿದೆ ಬಾಸ್ ಅಂದ. ರಾಮ್ ಮುನಿಸ್ಕೊಳ್ತಾ, ಅವಳು ಬಾಯಿ ಹೇಳಿದ್ದು ನಿನಗಲ್ಲ ನನಗೆ ಅಂದ. ಲಕ್ಷ್ಮಣ್ ತನ್ನ ಬಾಸ್ ಪ್ರಾಬ್ಲಮ್ ಏನಂತ ಅರ್ಥ ಆಗುವಂತ ನೋಡ್ತಾ, ಹಾಗಾದರೆ ನೀವೇ ಕೈ ಬೀಸಬೇಕಿತ್ತು, ಸುಮ್ಮನೆ ಇದ್ದಿದ್ದಕ್ಕೆ ನಾನು ಕೈ ಬೀಸ್ದೆ. ರಾಮ್ ಸೀರಿಯಸ್ ಆಗ್ತಾ, ಬಾಯಿ ಮುಚ್ಚು, ಓವರ್ ಮಾಡಬೇಡ, ಸರಿ ಹೋಗಲಿ ಬಿಡು ಅಂತ ಹೇಳಿ ಸೀತಾ ನಗ್ತಾ ಬಾಯಿ ಹೇಳಿ ದೃಶ್ಯವನ್ನು ನೆನಪು ಮಾಡ್ಕೊಳ್ತಾ ಸಣ್ಣದಾಗಿ ನಕ್ಕೊಂಡ. ಅವಳ ಕಿರಣಗೆ ರೂಪ ಅವನಿಗೆ ಎಷ್ಟೋ ಎನರ್ಜಿಯಿಂದ ವರ್ಕ್ ಮಾಡಿಕೊಳ್ಳುವಂತ ಮಾಡ್ತು. ಶಿರೀಷಾ ಹಾಗೆ ಇಬ್ಬರು ಸೆಕ್ಯೂರಿಟಿ ಜೊತೆ ಸೇರಿ ಸೀತಾ ಕಿಶೋರ್ ಫ್ಯಾಮಿಲಿಗಾಗಿ ಸ್ವಲ್ಪ ಶಾಪಿಂಗನ್ನು ಮಾಡಿದ್ರು. ಅವ್ರ ಮನೆಗೆ ಬರೋ ಅಷ್ಟು ರಾಮ್ ಮನೆ ತಲುಪ್ತ. ಅವಳು ತುಂಬ ಸಂತೋಷವಾಗಿ ಫೀಲ್ ಆಗ್ತಾ ತಾನು ಮಾಡಿ ಶಾಪಿಂಗ್ ಎಲ್ಲವನ್ನ ತೋರಿಸ್ತಿದ್ದಾಗ ರಾಮ್ ಅವಳ ಮಾತುಗಳನ್ನ ಕೇಳ್ತಾ ತೋರಿಸ್ತಿರೋ ವಸ್ತುಗಳನ್ನ ನೋಡಿ ಗುಡ್ ಸೆಲೆಕ್ಷನ್ ಅಂದ. ಅಷ್ಟೇ ಸೀತಾ ಇನ್ನೂ ಸಂತೋಷಪಟ್ಲು. ಮರುದಿನ ಕಿಶೋರ್ ಮನೆಗೆ ಅನ್ನುವಂತೆ ಎಲ್ಲರೂ ರೆಡಿ ಆದರು. ಸೀತಾ ಮೆರೂನ್ ಕಲರ್ ಸೀರೆ ಉಟ್ಕೊಂಡಿದ್ದಾಳೆ. ಉದ್ದ ಜಡೆ ಹಾಕೊಂಡು ತಲೆಯಲ್ಲಿ ಹೂ ಇಟ್ಕೊಂಡು ಕಿವಿಗಳಿಗೆ ಜುಮ್ಕಿ, ಕೈಗೆ ರಾಮ್ ತೋರಿಸಿದ ಬಳೆ ಜೊತೆಗೆ ಕೆಲವು ಮಣ್ಣಿನ ಬಳೆಗಳನ್ನ ಹಾಕ್ಕೊಂಡು ಕರಿಮಣಿ ಒಂದನ್ನೇ ಆಭರಣವಾಗಿ ಧರಿಸಿದ್ದಾಳೆ. ದಪ್ಪವಾಗಿ ಕಾಡಿಗೆ ಇಟ್ಕೊಂಡು ಬೊಟ್ಟಿನ ಕೆಳಗೆ ಕುಂಕುಮ ಬೊಟ್ಟಿಟ್ಟು ಹಳೆ ಸಿನಿಮಾದಲ್ಲಿ ಸಾವಿತಿರೋ ಅಂಥವನ್ನು ಕಣ್ಮುಂದೆ ತರುವಂತಿದ್ದಾಳೆ. ಲಿಪ್ಸ್ಟಿಕ್, ಮೇಕಪ್ ಅವಶ್ಯಕತೆ ಇಲ್ಲದ ನ್ಯಾಚುರಲ್ ಬ್ಯೂಟಿ ಸೀತಾ. ಹೊಳೆಯೋ ಚಿನ್ನದ ಗೊಂಬೆ ಅಂತಿದ್ದಾಳೆ. ಶಿರೀಷಾ ಅವಳನ್ನ ನೋಡಿ ವಾವ್ ಸೀತಾ ಚೆನ್ನಾಗಿದೆಯಾ ಅಂತಿದ್ದಾಳೆ. ಸೀತಾ ನಗ್ತಾ, ನಿಜವಾಗಿಯೂ ಥ್ಯಾಂಕ್ಸ್ ಶಿರೀಷಾ, ಫಸ್ಟ್ ಟೈಮ್ ನಾನು ಒಬ್ಬರ ಮನೆಗೆ ಗೆಸ್ಟಾಗಿ ಹೋಗ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಟೆನ್ಷನ್. ಆ ಮಾತು ರಾಮ್ ಕೇಳಿಸ್ಕೊಂಡ. ಅವಳನ್ನ ನೋಡ್ದ. ಯಾಕೋ ಅವನಿಗೆ ಸೀತಾ ತುಂಬ ಇಷ್ಟ ಆದ್ಲು. ವಾವ್ ಲುಕಿಂಗ್ ಬ್ಯೂಟಿಫುಲ್ ಅಂದ್ಕೊಂಡ. ಮೇಲ್ನೋಟಕ್ಕೆ ಮಾತ್ರ ಯಾವುದೇ ರಿಯಾಕ್ಷನ್ ಇಲ್ಲ. ಸಿಂಪಲ್ಲಾಗಿ ಲೇಟಾಗುತ್ತೋ ಹೊಡೋಣ ಅಂದ. ಅವನು ಕೂಡ ಒಳ್ಳೆ ಸೂಟ್ ಹಾಕಿದ್ದಾನೆ. ಸ್ವಲ್ಪ ಬಣ್ಣ ಕಡಿಮೆ ಆದರೂ ಅವನಲ್ಲಿ ಅಂದ ಒಳ್ಳೆ ಕಳೆ ಇರುತ್ತೆ. ಸೀತಾ ನಗ್ತಾ ಅವನ ಮುಂದೆ ಬಂದು ನಾನು ರೆಡಿ ಅಂತ ಕೈ ಹಿಡ್ಕೊಂಡ್ಳು. ಬಹುಶಃ ಹೊಸಬರ ಮುಂದೆ ಹೋಗ್ತಿದ್ದೀವಲ್ಲ ಧೈರ್ಯಕ್ಕಾಗಿ ಇಟ್ಕೊಂಡ್ಲು ಅಂತ ಅಂದ್ಕೊಂಡ. ಲಕ್ಷ್ಮಣ್ ಅದಕ್ಕೆ ಆರ್ಡರ್ ಪ್ರಕಾರ ಎಲ್ಲವನ್ನ ಪ್ಯಾಕ್ ಮಾಡಿ ಕಾರ್ನಲ್ಲಿಟ್ಟ. ಅವ್ರ ಜೊತೆ ಶಿರೀಷಾ ಬರ್ತಿದ್ದಾಳೆ. ಆದರೆ ಎಲ್ಲರಲ್ಲೂ ಸೀತಾ ಪ್ರತ್ಯೇಕವಾಗಿದ್ದಾಳೆ ಎಂಬುದು ಕ್ಲಿಯರಾಗಿ ಕಾಣಿಸ್ತಿದೆ. ಕಾರ್ನಲ್ಲಿರೋ ರಾಮ್ ಪದೇ ಪದೇ ಸೀತಾನನ್ನೇ ನೋಡ್ತಿದ್ದಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತೊಗೊಂಡು ನೋಡಿ.